Hello friends, welcome back to the review of Avatar, The Fire and Ash. So, directed by James Cameron. ತುಂಬ ಜನ ಆಕ್ಟರ್ಸ್ ಇದಾರೆ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. 3D ಮೂವಿ ಮಾತ್ರ ಅಲ್ಟಿಮೇಟ್. ಕಂಟಿನ್ಯೂಯೇಷನ್ ಪಾರ್ಟ್ 2 ಇದು ಕಂಟಿನ್ಯೂಯೇಷನ್ ಇದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಅವ್ರದ್ದು. ಏನೋ ಒಂದು ಹೊಸ ಯೂನಿವರ್ಸ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಹೊಸ ಪ್ರಾಣಿ ಕಂಡಿಡಿದೇನು 2 ಅಲ್ಲಿ ನೋಡಿದ್ವಿ, ಬಟ್ ಅದನ್ನೇ ಇವಾಗ ಇದರಲ್ಲೂ ಇನ್ನೂ ಡಿಫ್ರೆನ್ಸ್. 2 ಏನೋ ಅಷ್ಟರಲ್ಲೇ ಇತ್ತು, ಇವಾಗ 3 ಮಾತ್ರ ಅಲ್ಟಿಮೇಟು. ಸೊ ಇನ್ನು ಐಮ್ಯಾಕ್ಸ್ ಆ ಥರದಲ್ಲೆಲ್ಲ ನೋಡಿಬಿಟ್ರೆ ಮೂವಿ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಸೊ ನಾವಿಲ್ಲಿ ನಾರ್ಮಲ್ 4K 3D ಅಲ್ಲಿ ನೋಡಿರೋದು. ನಮಗೆ ಓಕೆ, ಗುಡ್, ಮಸ್ತಾಗೈತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಅವತಾರ್ಗೆ ಹೋಗೋಕೆ ಕಾರಣನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಡಿಫ್ರೆಂಟ್ ಏನೇನೋ ತಯಾರು ಮಾಡ್ತಾಯಿರ್ತಾರೆ ಹಾಲಿವುಡ್ ಅವರು, ಅದು ಇದು ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟು ನೋಡಿದ್ರಲ್ಲ. ನಮ್ಮ ಅವತಾರ ಯೂನಿವರ್ಸೇ ಮಸ್ತಾಗೈತೆ. ಇನ್ನು ಅವ್ರ ಫೈಟ್ ಸೀನು, ಆಮೇಲೆ ಒಂದು ಏನೋ ಎಕ್ಸ್ಪೆರಿಮೆಂಟ್ ಥರ ಮೂವಿ. ಆದರೆ ಅದು ಅನ್ಕೊಂಡಿರೋದು ಆಗಲ್ಲ ಕ್ಲೈಮ್ಯಾಕ್ಸಲ್ಲೂ. ನೆಕ್ಸ್ಟ್ ಕಂಟಿನ್ಯೂ ಐತೆ, ಇವಾಗ ಕ್ಲೂ ಐತೆ, ಕ್ಲೂ ಕೊಟ್ಟವ್ರು ಬಟ್ ಅವ್ರು ತೋರಿಸಿಲ್ಲ. ಏನು ನೆಕ್ಸ್ಟ್ 4th ಒಂದು ಬಿಡ್ತಾರಲ್ಲ ಗೊತ್ತಿಲ್ಲ. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಮಾತ್ರ. ಒಂಚೂರು ಎಲ್ಲೂ ಬೋರ್ ಅನ್ಸಲ್ಲ. ಇದು ಇಂಗ್ಲೀಷ್ ಮೂವಿಯಲ್ಲಿ ಇಂಟರ್ವ್ಯೂಲು ಅದಂತೂ ಇಲ್ಲೇ ಇಲ್ಲ. ಇವ್ ನಮ್ಮ ಇಂಡಿಯನ್ ಮೂವೀಸಲ್ಲಿ ಇಂಟರ್ವ್ಯೂ ಅಂದ್ಬಿಟ್ಟು ಬ್ಲಾಕ್ ಕೊಡ್ತಾರೆ. ಇವ್ರು ಕೊಡಲ್ಲ. ಇವ್ರು ತಿರ್ಗಾ ಥಿಯೇಟರ್ ಅವರೇ ಸ್ಕ್ರೀನ್ ಆಫ್ ಮಾಡ್ತಾರೆ. ಟೈಮಿಂಗ್ಸ್ ಅವನ್ನ ನೋಡ್ಕೊಂಡು ಸ್ಕ್ರೀನ್ ಆಫ್ ಮಾಡ್ಬಿಟ್ಟು ಇಂಟರ್ವ್ಯೂಲ್ ಅವರೇ ಬಿಡ್ತಾರೆ. ಹಾಲಿವುಡ್ ಮೂವಿಲಂತೂ ಇಲ್ವೇ ಇಲ್ಲ ಅದು. ಇಂಟರ್ವ್ಯೂಲ್ ಅನ್ನೋದು ಲೆಟ್ರ್ ಬರೋದಾಗಿರ್ಬೋದು, ಅದೇ ಸ್ಟಾಪ್ ಹಾಕೋದಾಗಿರ್ಬೋದು, ಸೀನೇ ಇಲ್ಲ. ಹೋಗ್ತಾ ಇರುತ್ತೆ, ಒಂದು ಫ್ಲೋಲ್ಲಿ ಹೋಗ್ತಾ ಇರುತ್ತೆ ಮೂವಿ ಮಾತ್ರ. ಒಂಚೂರು ಇದು ಏನಕ್ಕೆ ಒಂದು ಬೋರ್ ಅನ್ನೋದೇ ಇರಲ್ಲ. ಏನೋ ನೋಡ್ತಾ ಇದ್ರೆ ಅಷ್ಟು ಬೇಗ ಮುಗಿತಾ ಅನ್ನೋ ಫೀಲ್ ಬರ್ತಾ ಇರುತ್ತೆ ಕಂಪ್ಲೀಟ್ ಆದಾಗ. ಇನ್ನಿದ್ರೆ ಚೆನ್ನಾಗಿರೋದು ಅಂತ. ಕ್ಲೈಮ್ಯಾಕ್ಸಲ್ಲಿ ಫೈಟು, ಆಮೇಲೆ ಮಸ್ತಾಗಿ ಫೈಟ್ ಸೀನ್ ಮಾತ್ರ ಹೆಂಗೆ ತೆಗಿತಾರೆ ಒಂಥರ ರಿಯಲಿಸ್ಟಿಕ್ ಆಗಿ ಬರ್ತವೆ. ಅಷ್ಟು ಗ್ರಾಫಿಕ್ಸು ಅಷ್ಟು ಎಲ್ಲ ಯೂಸ್ ಮಾಡಿ ಫೈನಲ್ ರಿಯಲಿಸ್ಟಿಕ್ ಆಗಿ ಹೆಂಗೆ ಬರಬೇಕು, ನಮಗೆ ಕಣ್ಣಿಗೆ ಹೆಂಗೆ ಕಾಣಿಸ್ಬೇಕು, ರಿಯಲಿಸ್ಟಿಕ್ ಆಗಿ ಹಂಗೆ ಕಾಣಿಸ್ತವೆ. ಒಂಚೂರು ಏನೋ ಗ್ರಾಫಿಕ್ಸ್ ಏನು ಯೂಸ್ ಮಾಡ್ರೆ ರಿಯಲ್ ಆಗಿ ತೆಗೆದಿರೋನ ಫೀಲ್ ಬರಬೇಕು, ಆ ಥರ ಮಸ್ತ್. ಮೇಕಿಂಗ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಸೈಕ್ ಅದು ಮಾತ್ರ. ಇನ್ನು ಯಾರು ಅವತಾರ ಮೂವಿ ನೋಡಿಲ್ಲ ಅವ್ರ ಮೂವಿ ನೋಡಿ. ಮೂವಿ ಮಾತ್ರ ಅಲ್ಟಿಮೇಟು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ